ಭಾರತದ ಸೇನೆ ಸಮರ ಸಾರಿ ಜಸ್ಟ್ 4 ದಿನವಾಯಿತು. ಉಗ್ರರ ನೆಲೆಗೆ ನುಗ್ಗಿ ಸೈತಾನರ ಸಂತಾನವನ್ನೇ ಸರ್ವನಾಶ ಮಾಡಿಯಾಗಿತ್ತು. ಅವತ್ತಿನಿಂದ ಇವತ್ತಿನವರೆಗೆ ಇಂಡೋ ಪಾಕ್ ಮಧ್ಯೆ ಮಹಾ ಕದನವೇ ನಡೀತಾ ಇದೆ. ಭಾರತದ ವಿರುದ್ಧ ಎಷ್ಟೇ ದಂಡೆತ್ತಿ ಬಂದ್ರು ಪಾಕಿಗಳಿಗೆ ಬಾಲ ಬಿಚ್ಚೋದಕ್ಕೆ ಆಗ್ತಿಲ್ಲ. ಗಡಿ ದಾಟಿ ಬರೋದಕ್ಕೆ ಮೊದಲೇ ಪಾಕ್ನ ಡ್ರೋನ್ ಹಾಗೂ ಕ್ಷಿಪಣಿಗಳನ್ನ ಹೊಡೆದುರುಳಿಸಲಾಗ್ತಾ ಇದೆ. ಏಟಿಗೆ ಎದುರೇಟು, ರಕ್ತಕ್ಕೆ ರಕ್ತ ಅಂತ ತಿರುಗೇಟು ಕೊಡ್ತಾನೆ ಇದ್ದಾರೆ. ಇದರಿಂದ ಪತರುಗುಟ್ಟಿ ಹೋಗಿದ್ದ ಪಾಕಿಸ್ತಾನ ಜೀವ ಭಿಕ್ಷೆ ಬೇಡೋದಕ್ಕೆ ಶುರು ಮಾಡಿತ್ತು. ವಿಶ್ವದಲ್ಲೇ ಉಗ್ರರನ್ನ ತಯಾರು ಮಾಡುವ ಕಾರ್ಖಾನೆಯನ್ನು ಹೆಗ್ಗಳಿಕೆ ಪಡೆದಿರೋ ಪಾಕಿಸ್ತಾನ ಭಾರತದ ವಿರುದ್ಧ ಕಾಲ್ ಕೆರೆದು ಹಪಹಪಿಸ್ತಾ ಇದೆ. ತಿನ್ನೋಕೆ ಕೊಡೋಕ್ ಆಗದಿದ್ರು ಶಕ್ತಿಶಾಲಿ ಭಾರತದ ವಿರುದ್ಧ ಯುದ್ಧದ ಮಸಲತ್ತನ್ನ ಮಾಡ್ತಾ ಇದೆ. ನಾನೇ ಗಂಡಸು ಅನ್ನೋ ಹಾಗೆ ಎದೆಯುಬ್ಬಿಸಿ ಬರುವ ಪಾಕಿಸ್ತಾನ ಭಾರತ ಒಂದೆರಡು ದಾಳಿ ಮಾಡ್ತಾ ಇದ್ದ ಹಾಗೆ ಮುದುರಿಕೊಂಡ ನಾಯಿಯ ಹಾಗೆ ಅವಿತುಕೊಳ್ತಾ ಇದೆ. ಪಾಕಿಸ್ತಾನದ ಡಿಜಿಎಂಒ ಭಾರತದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಅವರಿಗೆ ಕರೆ ಮಾಡಿ ಸಂಧಾನ ಸೂತ್ರ ಬಿಟ್ಟಿದ್ರು. ತಕ್ಷಣದಿಂದಲೇ ಕದನ ವಿರಾಮ ಘೋಷಣೆ ಮಾಡುವ ನಿರ್ಧಾರಕ್ಕೆ ಬಂದಿದ್ರು. ಅದರಂತೆ ಕದನ ವಿರಾಮ ಘೋಷಣೆಯೂ ಆಯಿತು. ಆದ್ರೆ ನರಿಬುದ್ಧಿ ಪಾಕಿಸ್ತಾನದ ಮಾತು ನಂಬಿ ಸುಮ್ಮನಾಗಿದ್ದ ಭಾರತದ ಮೇಲೆ ರಾತ್ರಿ 8:30 ಸುಮಾರಿಗೆ ಡ್ರೋನ್ ದಾಳಿ ಶುರು ಮಾಡಿತ್ತು. ಭಾರತ ಸದಾಕಾಲ ಶಾಂತಿಯನ್ನ ಬಯಸುವ ದೇಶ. ವಸುದೈವ ಕುಟುಂಬಕಂ ಅನ್ನೋದು ಪಾಲಿಸುತ್ತೆ ಭಾರತ. ಅದಕ್ಕೆ ಭಾರತ ಎಂದಿಗೂ ವಿರೋಧಿಯಾಗೇ ಇದೆ. ಹಾಗಂತ ನಮ್ಮ ಅಸ್ಮಿತೆಗೆ ಧಕ್ಕೆ ತಂದ್ರೆ ಸಹಿಸಲ್ಲ. ಅಮಾಯಕರನ್ನ ಬಲಿ ಪಡೆದ್ರೆ ಕೈ ಕಟ್ಟಿ ಕೂರಲ್ಲ. ಅದೇ ಕಾರಣಕ್ಕೆ ಆಪರೇಷನ್ ಸಿಂಧೂರ ನಡೆಸಿತ್ತು. ಭಾರತ ನಡೆಸಿದ ದಾಳಿ ಉಗ್ರರ ವಿರುದ್ಧ ಅಷ್ಟೇ. ಭಾರತವನ್ನ ಕೆಣಕಿದ್ದಕ್ಕೆ ಪ್ರತಿ ದಾಳಿ ಮಾಡ್ತಾ ಇದ್ದೇವೆ. ಇನ್ನೆಂದು ಉಗ್ರರ ದಾಳಿ ಭಾರತದಲ್ಲಿ ಆಗ್ಬಾರ್ದು. ಒಂದೇ ಒಂದು ಉಗ್ರರ ದಾಳಿ ನಡೆದ್ರೂ ಸಹಿಸಲ್ಲ. ಒಂದು ಉಗ್ರ ದಾಳಿಯಾದ್ರೂ ಯುದ್ಧಕ್ಕೆ ಆಹ್ವಾನಿಸಿದಂತೆ. ಸದ್ಯಕ್ಕೆ ಪ್ರತಿ ದಾಳಿ ನಿಲ್ಲಿಸ್ತೇವೆ, ಆದ್ರೆ ಷರತ್ತುಗಳನ್ನ ಪಾಲಿಸಬೇಕು ಹಾಗೂ ಭಾರತದ ಷರತ್ತುಗಳನ್ನ ಪಾಕಿಸ್ತಾನ ಪೂರ್ಣವಾಗಿ ಒಪ್ಪಬೇಕು ಅಂತ ಷರತ್ತು ಹಾಕಿತ್ತು. ಪಾಕ್ ಕದನ ವಿರಾಮಕ್ಕೆ ಬರೋಕೆ ಕಾರಣಗಳು ಏನಿರಬಹುದು ಅನ್ನೋದನ್ನ ನೋಡೋದಾದ್ರೆ, ಸಿಂಧೂ ನದಿ ಒಪ್ಪಂದದಂತೆ ಪಾಕಿಸ್ತಾನಕ್ಕೆ ಭಾರತ ನೀರು ಹರಿಸಲ್ಲ. ಕರ್ತಾರ್ಪುರ್ ಗಡಿ ಅಟ್ಟಾರಿ ಬಾರ್ಡರ್ಗಳನ್ನ ತೆಗೆಯಲ್ಲ. ಪಾಕಿಸ್ತಾನದ ಜೊತೆ ಯಾವುದೇ ವ್ಯಾಪಾರ ನಡೆಸಲ್ಲ. ಭಾರತ ಪಾಕ್ ಮೇಲೆ ರಾಜತಾಂತ್ರಿಕ ಯುದ್ಧ ನಿರಂತರವಾಗಿರುತ್ತೆ. ಇದರ ಜೊತೆಗೆ ಆಪರೇಷನ್ ಸಿಂಧೂರ್ ಕೂಡ ಯಶಸ್ವಿಯಾಗಿದೆ. 5 ಉಗ್ರ ನಾಯಕರನ್ನ ಸಂಹರಿಸುವ ಗುರಿಯೂ ಯಶಸ್ವಿಯಾಗಿದೆ. ಈಗೇನಿದ್ರು ಮಂಡಿಯೂರಿದ ಶತ್ರುಗಳನ್ನ ಬಗ್ಗು ಬಡಿದು ಶಿಕ್ಷಿಸಬೇಕು. ಪಾಕಿಸ್ತಾನದ ವಾಯುನೆಲೆಗಳನ್ನ ಧ್ವಂಸಗೈದು ಬೀದಿ ಬಿಕಾರಿ ಮಾಡಿದೆ. ಪಾಕಿಸ್ತಾನದವರೇ ಕಾಲಿಗೆ ಬಿದ್ದು ಕದನ ವಿರಾಮಕ್ಕೆ ಮನವಿಯನ್ನ ಮಾಡಿದ್ರು. ಭಾರತ ಶತ್ರುಗಳನ್ನ ಬಹುಪಾಲು ಒಪ್ಪಿಕೊಳ್ಳೋಕೆ ಸಿದ್ಧ ಅಂದಿದ್ರು. ಅದೇ ಕಾರಣಕ್ಕೆ ಒಂದು ಬಾರಿ ಅವಕಾಶ ಕೊಟ್ಟು ತಿದ್ದೋಕೆ ಅವಕಾಶ ನೀಡೋದು ಹಾಗೂ ತಿದ್ದಿಕೊಳ್ಳದಿದ್ರೆ ಸೋಮವಾರದಿಂದ ಮತ್ತೆ ಪಾಕ್ ಸರ್ವನಾಶ ಮಾಡೋಕೆ ಭಾರತ ಸಜ್ಜಾಗಿತ್ತು. ಭಾರತ ಹಾಗೂ ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಮಾಡಿದ್ದ ಹಾಗೆ ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕ್ ರುಬಿಯೋ ಶ್ಲಾಘಿಸಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಸಾಮಾನ್ಯ ಜ್ಞಾನ ಬಳಸಿ ಕದನ ವಿರಾಮ ಘೋಷಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ರು. ಕದನ ವಿರಾಮದ ನಡುವೆಯೂ ಪಾಕಿಸ್ತಾನ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಫೈರಿಂಗ್ ಮಾಡಿತ್ತು. ಪೂಂಚ್, ಅಕ್ನೂರ್, ಉದಂಪುರ, ಮೇಂದಾರ್ ಸೆಕ್ಟರ್ನಲ್ಲಿ ಫೈರಿಂಗ್ ಜೊತೆಗೆ ಶ್ರೀನಗರಗಳಲ್ಲಿ ಭಾರೀ ಸ್ಫೋಟ ಸಂಭವಿಸಿತ್ತು. ಪಾಕ್ ಜೊತೆಗೆ ಗಡಿ ಹಂಚಿಕೊಂಡಿರೋ ಭಾರತದ 4 ರಾಜ್ಯಗಳಾದ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್ ನಗರಗಳ ಮೇಲೆ ಡ್ರೋನ್ ದಾಳಿ ಆಯಿತು. ಪಠಾಣ್ಕೋಟ್, ವೈಷ್ಣೋದೇವಿ, ಜೈಸಲ್ಮೇರ್, ಉದಂಪುರ್ನಲ್ಲಿ ಬ್ಲಾಕ್ಔಟ್ ಮಾಡಲಾಯಿತು. ಕೂಡಲೇ ಪಾಕ್ಗೆ ತಿರುಗೇಟು ನೀಡೋಕೆ ಸೇನೆ ಸ್ವತಂತ್ರವನ್ನ ನೀಡಲಾಯಿತು. ಆದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ರು ಅಂತ ಈಗ ಯುದ್ಧ ನಿಲ್ಲಿಸಿದ್ದು ದೇಶದೆಲ್ಲೆಡೆ ಕೆಲವರ ಆಕ್ರೋಶಕ್ಕೆ ಕಾರಣವಾಗಿದೆ. ಟ್ರಂಪ್ ಮಾತು ಕೇಳುವಷ್ಟು ಭಾರತ ಸರ್ಕಾರ ದುರ್ಬಲವೇ ಅನ್ನೋ ಪ್ರಶ್ನೆ ಎದ್ದಿದೆ. ಪಹಲ್ಗಾಮ್ನಲ್ಲಿ ಉಗ್ರರು ಹಿಂದೂಗಳನ್ನ ಹೇಗೆ ನರಮೇಧ ಮಾಡಿದ್ರು ಅನ್ನೋದು ಟ್ರಂಪ್ಗೆ ಏನ್ ಗೊತ್ತು? ಸುಮ್ಮನೆ ಯುದ್ಧ ನಿಲ್ಲಿಸಿ ಅಂದ್ರೆ ಅದರ ಅರ್ಥ ಏನು? ಪಾಕಿಸ್ತಾನ ಎಂದಿಗೂ ನಂಬೋಕೆ ಅರ್ಹವಾದ ದೇಶ ಅಲ್ಲ. ರಕ್ತಕ್ಕೆ ರಕ್ತದ ಮೂಲಕವೇ ಪ್ರತೀಕಾರ ಆಗ್ಬೇಕು ಎಂಬುದು ಭಾರತೀಯರ ಬಯಕೆಯಾಗಿತ್ತು. ಆದ್ರೆ ಈ ಮಧ್ಯದಲ್ಲಿ ಅಮೆರಿಕ ಬಂದು ಎಲ್ಲವನ್ನ ಹಾಳು ಮಾಡಿದೆ. ಈಗಾಗಲೇ ಏಟಿಗೆ ಏಟು, ದಾಳಿಗೆ ಪ್ರತಿದಾಳಿ ಅಂತ ನಿಂತಿರೋ ಭಾರತ ಪಾಕಿಸ್ತಾನದ ಹುಟ್ಟಡಗಿಸೋ ಕೆಲಸವನ್ನ ಮಾಡಿದ್ದಾರೆ. ಪಾಕ್ ವಾಯುದಾಳಿಯ ಶಕ್ತಿಯನ್ನೇ ಕುಗ್ಗಿಸಿದ್ದು ಪಾಪಿ ರಾಷ್ಟ್ರದ 6 ಏರ್ ಬೇಸ್ ಗಳನ್ನ ಧ್ವಂಸ ಮಾಡಲಾಗಿದೆ. ಯಾವಾಗ ಭಾರತದ ಕ್ಷಿಪಣಿಗಳು ಸೈತಾನರ ಮಹಾಕೋಟೆಯನ್ನ ಭೇದಿಸ್ತೋ ಅಕ್ಷರಶಃ ಕಂಗಾಲಾಗಿದ್ದಾರೆ. ಪಾಕಿಸ್ತಾನದ ವಾಯುಶಕ್ತಿಯೇ ಅಡಗಿ ಹೋದಂತಾಗಿದೆ. ಇದು ಏನೂ ಸಾಲದು. ಇಡೀ ಪಾಕಿಸ್ತಾನವನ್ನೇ ನುಚ್ಚು ನೂರು ಮಾಡಿ ಸರಿಯಾದ ಬುದ್ಧಿ ಕಲಿಸಬೇಕಿತ್ತು. ಇಷ್ಟು ದಿನ ದೊಡ್ಡ ದೊಡ್ಡ ನಿರ್ಧಾರಗಳಿಗೆ ಹಿಂಜರಿತಾ ಇದ್ದ ಭಾರತ ಕಳೆದ ವಾರ ದೊಡ್ಡ ನಿರ್ಧಾರವನ್ನೇ ತೆಗೆದುಕೊಂಡು ಏರ್ ಸ್ಟ್ರೈಕ್ ಮಾಡಿತ್ತು. 3-4 ದಿನ ಅರ್ಧ ಪಾಕಿಸ್ತಾನ ಧ್ವಂಸ ಮಾಡಿತ್ತು. ಈಗ ಸಡನ್ ಆಗಿ ಅಮೆರಿಕ ಮಾತು ಕೇಳಿದ್ದು ಭಾರತೀಯರಿಗೆ ಬೇಸರ ತಂದಿದೆ. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಕದನ ವಿರಾಮ ಉಲ್ಲಂಘಿಸಿದ ಪಾಕಿಸ್ತಾನದ ಪರವಾಗಿ ಬ್ಯಾಟ್ ಬೀಸಿದ ಚೀನಾ
ಪಾಕಿಸ್ತಾನದ ಸಾರ್ವಭೌಮತ್ವ ಕಾಪಾಡೋಕೆ ಬದ್ಧ ಎನ್ನುವ ಹೇಳಿಕೆಯನ್ನ ಕೊಡ್ತು. ಪಾಕ್ ವಿದೇಶಾಂಗ ಸಚಿವರಿಗೆ ಚೀನಾ ವಿದೇಶಾಂಗ ಸಚಿವ ಕರೆ ಮಾಡಿ ನಾವಿದ್ದೇವೆ ಅನ್ನೋ ಭರವಸೆಯನ್ನ ನೀಡಿದ್ರು. ಈ ನಡುವೆ ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ಚೀನಾಗೆ ಕರೆ ಮಾಡಿ ಪಾಕ್ ಕಿತಾಪತಿ ಬಗ್ಗೆ ವಿವರಿಸಿದ್ರು. ಇದಾದ್ಮೇಲೆ ಚೀನಾ ಸೈಲೆಂಟ್ ಆಗೋಯ್ತು. ಏನೇ ಆದ್ರೂ ಭಾರತದ ಕದನ ವಿರಾಮ ನಿರ್ಧಾರ ಅನೇಕರಿಗೆ ಅಸಮಾಧಾನವನ್ನ ತಂದಿದೆ. ಸಿಕ್ಕಿದ್ದ ಚಾನ್ಸ್ ಅನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡಿಲ್ಲ ಅನ್ನೋ ಅಭಿಪ್ರಾಯಗಳು ಅನೇಕರದ್ದು. ಸದ್ಯ ಎರಡೂ ದೇಶಗಳು ಮಾತುಕತೆಗೆ ತಯಾರಾಗಿವೆ. ಯಾವ ನಿರ್ಧಾರಕ್ಕೆ ಬರುತ್ತೋ ಕಾದು ನೋಡ್ಬೇಕು.